ಸ್ವರ್ಗ ಅಂತಲೇ ಬೋರ್ಡ್ ಇದೆ ನೋಡುವಲ್ಲ. ಗೋ ಸ್ವರ್ಗ. ಎಷ್ಟು ಕಿಲೋಮೀಟರ್? 1.5 kilometers. ಎಸ್, 1.5 ಕಿಲೋಮೀಟರ್ ಇದೆ ಕರೆಕ್ಟಾಗಿ ಇವಾಗ. ಸೂಪರ್ ಆಗಿದೆ. ಬಾನ್ಗುಳಿ ಮಠ. ಕಾಶಿ ಕರೆಕ್ಟ್ ಎದ್ದಿದ್ದಾಳೆ ಇವಾಗ ಮಠ ಬಂದಮೇಲೆ. ಹೋಗೋಣ ಮಗ, ಮಠ ಬಂತು. ಕಾಶು ಮಠಕ್ಕೆ ಹೋಗೋಣ. ಗೋಪೂಜೆ ಗೋದಾನ ಪೂಜೆ ನಡೆದಿದೆ. ಹಾಂ 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 ಸರಿ. ಅಲ್ಲೇ ಕೆಳಗಡೆ ಹಾಂ ಸರಿ ಸರ್. ಎಲ್ಲಿ ಬಂದಿದ್ಯಾ ಕಾಶು? ಕಾಶು ಫುಲ್ ದನಗಳು ನೋಡ್ತೀಯ ಮಗ ನೀನು ಇವತ್ತು. ಮಠಕ್ಕೆ ಬಂದು ಎಂಟ್ರಿ ಆದ ತಕ್ಷಣ ನಮಗೆ ಶ್ರೀರಾಮ ದೇವರ ಸನ್ನಿಧಿ ಸಿಗುತ್ತೆ. ನಾವಿಲ್ಲಿ ನಮಸ್ಕಾರ ಮಾಡಿ ನೆಕ್ಸ್ಟು ಗೋ ಸ್ವರ್ಗಕ್ಕೆ ಹೋಗ್ಬೋದು. ಹಾಗೆಯೇ ಕಾರ್ ಪಾರ್ಕಿಂಗ್ ಆಗಲಿ ಅಥವಾ ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಇಲ್ಲಿ ಜಾಗ ಕೂಡ ಇದೆ. ಗೋಕರ್ಣದಲ್ಲೂ ಇವ್ರದ್ದೇನೆ ಇದು ಏನು ಭಸ್ಮನಾ? ಚೆನ್ನಾಗಿದೆ ಪ್ಲೇಸ್ ಅಲ್ಲ. ಇಲ್ಲಿಂದ ನಾವು ಗೋ ಸ್ವರ್ಗಕ್ಕೆ ಹೋಗಬೇಕು. ತುಂಬ ದಟ್ಟವಾದ ಹಸಿರಿನ ನಡುವೆ ಈ ಗೋಶಾಲೆ ಇದೆ. ಇವಾಗ ನಾವು ಭೂಮಿ ಮೇಲಿನ ನಿಜವಾದ ಭೂಸ್ವರ್ಗದ ಒಳಗೆ ಹೋಗೋಣ. ಗೋಸ್ವರ್ಗದ ಒಳಗೆ ಎಂಟ್ರಿ ಆದಮೇಲೆ ಇಲ್ಲಿ ಸೇವಾ ಕೌಂಟರ್ ಇದೆ. ಹಾಗೆಯೇ ನಮಗೇನಾದರೂ ಮಾಹಿತಿ ಬೇಕಂದರೆ ಮಾಹಿತಿ ಕೇಂದ್ರ ಕೂಡ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಮಠದ ವೈಶಿಷ್ಟ್ಯತೆಗಳೇನು, ಹಾಗೆಯೇ ಐತಿಹಾಸಿಕ ಕಾರ್ಯಕ್ರಮಗಳು ಯಾವೆಲ್ಲ ನಡೆಯುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಮಠದ ಮೂಲ ಉದ್ದೇಶ ಏನಂದರೆ ಭಾರತೀಯ ಗೋತಳಿಗಳ ಸಂರಕ್ಷಣೆಯನ್ನು ಮಾಡೋದು. ಜಗತ್ತಿನ ಏಕೈಕ ಆತ್ಮಲಿಂಗವಿರುವ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಾಲಯ ಶ್ರೀಮಠದ ಹಿರಿಮೆ. ಗೋಸ್ವರ್ಗದ ಒಳಗೆ ಬಂದಾಗ ಈ ರೀತಿಯಾದ ವಿಶಾಲವಾದ ಸರೋವರವಿದೆ. ಸರೋವರದ ಮಧ್ಯದಲ್ಲಿ ಸಪ್ತ ಸನ್ನಿಧಿ ಮಂಟಪವಿದೆ. ಬಂದ ಪ್ರೇಕ್ಷಕರಿಗೆ ಕುಳಿತುಕೊಳ್ಳಲು 4 ದಿಕ್ಕುಗಳಲ್ಲಿ ವಿಶಾಲವಾದ ಸಭಾಂಗಣವಿದೆ. ಸರೋವರದ 4 ದಿಕ್ಕುಗಳಲ್ಲಿ ಗೋಸ್ವರ್ಗದ ಗೋವುಗಳಿಗೆ ಗೋಪದ ವೇದಿಕೆಗಳಿವೆ. ಹಾಗೆಯೇ ಸಂಜೆ ವೇಳೆಯಲ್ಲಿ ಗಂಗಾರತಿ ಪೂಜೆ ನಡೆಯುತ್ತೆ. ಇದು ಭೂಮಿಯ ಮೇಲಿನ ಸ್ವರ್ಗ ಅನ್ನೋದರಲ್ಲಿ 2 ಮಾತೇ ಇಲ್ಲ. ಯಾಕಂದರೆ ಅಷ್ಟು ಸುಂದರವಾಗಿ, ಅಷ್ಟು ವೈಶಿಷ್ಟ್ಯವಾಗಿ, ಅಷ್ಟು ಅದ್ಭುತವಾಗಿ ಇದೆ ಈ ಗೋಸ್ವರ್ಗ. ಇಲ್ಲಿ ನಾವು ಹಕ್ಕಿಗಳ ಚಿಲಿಪಿಲಿ ಶಬ್ದವನ್ನು, ಗಂಟೆಯ ನಾದವನ್ನು, ಗೋವುಗಳ ಮೂಕ ಭಾಷೆಯನ್ನು ಕೇಳಬಹುದು.
ಎಷ್ಟು ಪಾಸಿಟಿವ್ ಫೀಲ್ ಆಗುತ್ತಲ್ಲ. ಅಲ್ಲಿ ಇದೆಲ್ಲ ಇದೆ ನೋಡಿ ಆಟ ಆಡೋದು, ಚೇರು. ಕಾಶು ಕುತ್ಕೊಂಡು ಆಡೋಣ ಮಗ. ಇಲ್ಲಿ ಇವಾಗ ಗೋದಾನ ಪೂಜೆ ನಡೀತಾ ಇದೆ. ನೀವೇನಾದರೂ ಗೋವನ್ನು ದಾನವಾಗಿ ಪಡಿಬೇಕು ಅಂದರೆ ಮಾಹಿತಿ ಕೇಂದ್ರದಲ್ಲಿ ಮಾಹಿತಿಯನ್ನು ಪಡಿಬೋದು. ಕಾಶ್ವಿ ನೋಡು, ಕಾಶಿ ನೋಡುವಾಗ ಕಾಶು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದು ಸಪ್ತ ಸನ್ನಿಧಿ ಅಂತ ಮಧ್ಯದಲ್ಲಿ ಈ ರೀತಿಯಾಗಿದೆ. ಇಲ್ಲಿ ನೀರಿದೆ. 4 ದಿಕ್ಕಲ್ಲೂ ಈ ಥರ ಮಾಡಿದ್ದಾರೆ, ಅಂದರೆ ಗೋತೀರ್ಥ ಅಂತ 4 ಕಡೆಯಿಂದನೂ ಬರ್ಬೋದು. ತೋರಿಸ್ತೀನಿ ನೋಡಿ ನಾನು. ಇಲ್ಲೊಂದಿದೆ ಗೋತೀರ್ಥ ಅಂತ ಅಂದ್ಬಿಟ್ಟು, ಆಮೇಲೆ ನೆಕ್ಸ್ಟ್ ಈ ಕಡೆ ಒಂದಿದೆ, ನೆಕ್ಸ್ಟು ಈ ಕಡೆ ಒಂದಿದೆ, ನೆಕ್ಸ್ಟು ಇಲ್ಲಿಂದ ಈ ಕಡೆ ಒಂದಿದೆ. ಇಲ್ಲೊಂದು ಪುಟಾಣಿ ಮರಿ ಇದೆ ನೋಡು ಮಗ, ಪುಟಾಣಿ ಮರಿ, ಪಾಪ ಪುಟಾಣಿ ಮರಿ, ಪುಟಾಣಿ. ಅಯ್ಯೋ ನನ್ನ ಮಗಳು ಕಾಶ್ಮೀ. ಅಯ್ಯೋ ಕಾಶು, ಅಯ್ಯೋ ನನ್ನ ಮಗಳಿಗಂತೂ ಫುಲ್ ಖುಷಿ ಎಲ್ಲ ದನಗಳನ್ನು ನೋಡಿ. ಇಲ್ಲಾಂದರೆ ಚಿಕ್ಕ ಮಕ್ಕಳಿಗೆ ಸ್ಪೆಷಲ್ ಆಗಿರೋದು ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು. ಇಲ್ಲಿ ಸಣ್ಣ ಮಕ್ಕಳು ಕರುಗಳ ಜೊತೆ ಸ್ವಲ್ಪ ಸಮಯ ಇರಲು ಅವಕಾಶ ಇದೆ. ಇಲ್ಲಿ ತಾಯಿಯ ಹಾಲು ಕರುವಿಗೆ ಯಾವಾಗಲೂ ಲಭ್ಯವಿರುತ್ತೆ. ಇಲ್ಲ ಅಂದ್ರೆ ಒಂದು ವೇಳೆ ಪೂರಕ ಹಾಲಿನ ವ್ಯವಸ್ಥೆ ಇರುತ್ತೆ. ಯಾವ ಥರ ಮಾಡ್ತಾ ಇದ್ದೀವಿ ಇದಕ್ಕೂ ಗೊತ್ತಾಗತ್ತಲ್ವ. ಇದಕ್ಕೆ ನಾವು ಹಿಂದೂ ಧರ್ಮದಲ್ಲಿ ದೇವರಂತ ಪೂಜೆ ಮಾಡ್ತೀವಿ. ನಾವು ಚಿಕ್ಕ ಮಕ್ಕಳನ್ನು ದೇವ್ರಂತೀವಿ. ಹಾಗೆಯೇ ಅಲ್ಲಿರುವ ಚಿಕ್ಕ ಕರುಗಳು ನನ್ನ ಮಗಳಿಗೆ ಅವರದೇ ಆದ ಭಾಷೆಯಲ್ಲಿ ಮಾತಾಡಿಸ್ತಾ ಇದ್ವು. ನನಗಂತೂ ಎಷ್ಟು ಖುಷಿ ಆಯ್ತಂದರೆ ಪದಗಳಲ್ಲಿ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಈ ಮಠದ ವಿಶೇಷ ಏನಂದರೆ ಗೋವುಗಳಿಗೆ ಬೇಕಾದ ಮೇವನ್ನು ಅವು ಎಷ್ಟು ಬೇಕಾದಷ್ಟು ಸೇವಿಸಬಹುದು. ಇಷ್ಟೇ ಹಾಕಿದ್ದು ತಿನ್ನಬೇಕು ಅಂತ ಏನು ರೆಸ್ಟ್ರಿಕ್ಷನ್ ಏನೂ ಇಲ್ಲ. ಇನ್ನೇನು ಬೇಕಲ್ವ ಪ್ರಾಣಿಗಳಿಗೆ, ಇಷ್ಟಿದ್ರೆ ಅವುಗಳಿಗೆ ಪ್ರಪಂಚ ಸಿಕ್ಕಷ್ಟೇ ಖುಷಿಯಾಗತ್ತೆ. ಕಾಶ್ವಿ ಫಸ್ಟ್ ಮಠ ಇದು ಅಲ್ಲ ಮಗ, ಗೋಶಾಲೆ. ಅಲ್ಲ ನೋಡಿ ನವಿಲುಗರಿ ನೋಡು, ನವಿಲುಗರಿ ನೋಡಿ ಹೆಂಗೆ ಹಾರಾಡ್ತಿದೆ. ನಿಜವಾಗೂ ಹೇಳಬೇಕಂದ್ರೆ ಇಲ್ಲಿ ಎಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ ಅಂದರೆ ನಮಗೆ ನಿಜವಾಗೂ ಇಲ್ಲಿ ಗೋಶಾಲೆಗೆ ಗೋಸ್ವರ್ಗ ಅಂತ ಹೆಸರಿಟ್ಟಿದ್ದಾರೆ. ಹೆಸರಿಗೆ ತಕ್ಕ ಹಾಗೆಯೇ ತುಂಬ ಖುಷಿ ಆಗ್ತಿದೆ. ನಮಗೆ ಸ್ವರ್ಗದಲ್ಲಿದ್ದಾಗ ಎಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಾಗಂತೂ ನಿಜವಾಗೂ ತುಂಬ ಖುಷಿ ಆಗುತ್ತೆ. ಹಾಗೆಯೇ ನಮ್ಮ ದೇಸಿ ತಳಿಗಳು ಅಂದರೆ ನಮಗೆ ಹೆಮ್ಮೆ ಅಲ್ವಾ. ಸೊ ಅದರಿಂದ ಮಾಡಿರೋ ಉತ್ಪನ್ನಗಳು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಹಾಗೆಯೇ ನಮ್ಮ ದೇಸಿ ತಳಿಗಳೆಲ್ಲ ನೋಡ್ತಿರ್ಬೋದು, ಯಾವುದಕ್ಕೂ ಕಮ್ಮಿ ಇಲ್ಲ ವಿದೇಶ ತಳಿಗಳಿಗೆ ಹೋಲಿಸಿದರೆ. ಅಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಹಾಗೆಯೇ ಇದು ಹುಲ್ಲನ್ನು ಮೇಯುತ್ತೆ, ಹಾಗಾಗಿ ಚೆನ್ನಾಗಿ ಬೆಳೆಯುತ್ತೆ, ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಇಲ್ಲಿರುವ ಗೋವುಗಳಿಗೆ ಯಾವುದೇ ಬಂಧನದ ಭೀತಿ ಇಲ್ಲ. ಯಾಕಂದರೆ ಗೋಡೆಗಳಾಗಲಿ ಪರದೆಗಳಾಗಲಿ ಏನನ್ನೂ ಕೂಡ ಇಟ್ಟಿಲ್ಲ. ಅವುಗಳಿಗೆ ಹೇಗೆ ಬೇಕು ಹಾಗೆಯೇ ಸ್ವಚ್ಛಂದವಾಗಿ ಆರಾಮವಾಗಿ ಇರಬಹುದು. ಇಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲಿಯೂ ಕೂಡ ಗೋಡೆ ಇಲ್ಲ, ಮೇಲ್ಛಾವಣಿ ಅಷ್ಟೇ ಇರೋದು. ಅವುಗಳಿಗೆ ಬೇಕಾದ ಹಾಗೆ ಪ್ರಾಕೃತಿಕ ಬಿಸಿಲನ್ನು ತಗೋಬೋದು, ಬೇಡ ಅಂದರೆ ನೆರಳಲ್ಲೂ ಸಹ ಕೂತ್ಕೋಬೋದು. ನಿಮಗೆ ಏನಾದರೂ ಪಾಸಿಟಿವಿಟಿ ಫೀಲ್ ಆಗಬೇಕಂದ್ರೆ ಮತ್ತು ನೇಚರ್ ನೋಡಬೇಕಂದ್ರೆ ಹಾಗೆಯೇ ಪೆಟ್ ಲವರ್ಸ್ ಆಗಿದ್ದರೆ ಖಂಡಿತವಾಗಿಯೂ ಈ ಪ್ಲೇಸಿಗೆ ಒಂದು ಸಲ ಬಂದು ವಿಸಿಟ್ ಮಾಡಿ. ನಿಜವಾಗೂ ಎಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ನಮಗೆ ಒಂದು ದನ ನೋಡಿದಾಗಲೇ ಎಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ. ಹಾಗೆಯೇ ಇಲ್ಲಿ 500ಕ್ಕಿಂತ ಹೆಚ್ಚು ದನಗಳಿದೆ. ನಿಮಗೆ ನಿಜವಾಗೂ 100%ಗಿಂತ ಜಾಸ್ತಿಯಾಗಿ ನಮಗೆ ಪಾಸಿಟಿವಿಟಿ ಫೀಲ್ ಆಗುತ್ತೆ. ಈ ಮಠವು 70% ಬಿಸಿಲಿಂದ ಕೂಡಿದರೆ 30% ನೆರಳಿಂದ ಕವರ್ ಆಗಿರುತ್ತೆ. ಇದರಿಂದ ದನಗಳು ಬಿಸಿಲಲ್ಲಿ ಹುಲ್ಲು ಮೇಯೋದ್ರಿಂದ ಆರೋಗ್ಯಕರವಾದ ಹಾಲು ಸಿಗುತ್ತೆ. ಹಾಗೆಯೇ ಗೋವುಗಳು ಕೂಡ ಆರೋಗ್ಯಕರವಾಗಿ ಇರುತ್ತೆ.
ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಸಣ್ಣದು. ಇದು ನಮ್ಮ ಸೇವ್ ಕಾಶಿ ಎಷ್ಟು ಚಿಕ್ಕದು ಅನ್ಸುತ್ತೆ. ಈ ಮಠದಲ್ಲಿ ಪ್ರೇಕ್ಷಕರಿಗೆ ಎಲ್ಲ ಕಡೆಯಿಂದ ಗೋವುಗಳನ್ನು ನೋಡಲು ಸಹಾಯವಾಗಲಿ ಅಂತ ಪ್ರೇಕ್ಷಾಪಥ ಅಂತ ದಾರಿಗಳಿವೆ. ಒಂದು ವೇಳೆ ಗೋವುಗಳಿಗೆ ಆರಾಮಿಲ್ಲ ಅಂದರೆ ಇಲ್ಲೇ ನೈಸರ್ಗಿಕವಾದ ಔಷಧಿಯನ್ನು ರೆಡಿ ಮಾಡಿ ಹಚ್ತಾರೆ. ಅದರಿಂದನೂ ಹುಷಾರಾಗಿಲ್ಲ ಅಂದರೆ ಪೂರಕವಾದ ಔಷಧಿಯನ್ನು ಬಳಸ್ತಾರೆ. ಪುಟಾಣಿ ಈ ಆಶ್ರಮದಲ್ಲಿ ತುಲಾಭಾರ ಸೇವೆಗಳಿವೆ. ಹಾಗೆಯೇ ಕೆಲವೊಬ್ಬರು ಮನೆಗಳಲ್ಲಿ ಗೋಗಳನ್ನು ಸಾಕಿರ್ತಾರೆ, ಬಟ್ ಕೆಲವೊಂದು ಕಾರಣಗಳಿಂದ ಅವರಿಗೆ ಸಾಕೋಕ್ಕೆ ಆಗಲ್ಲ. ಕೆಲವೊಂದು ಸಲ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲಿ ಬಿಡೋದು, ಏನು ಮಾಡೋದು ಅಂತ. ಆ ಟೈಮಲ್ಲಿ ಇಲ್ಲಿಗೆ ತಂದು ಗೋಗಳನ್ನು ಬಿಡ್ಬೋದು. ಈ ಜೋಕಾಲಿ ಮೇಲೆ ಕೂತ್ಕೊಂಡು ತೂಗಾಡ್ತಿದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗೂ ನಮಗೆ ಮೆಡಿಟೇಷನ್ ಮಾಡಿದಾಗ ಯಾವ ರೀತಿಯಾಗಿ ಫೀಲ್ ಆಗುತ್ತಲ್ವ ಅದೇ ರೀತಿ ಆಗುತ್ತೆ. ಮತ್ತು ತುಂಬ ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ತುಂಬ ರಿಲ್ಯಾಕ್ಸ್ಡ್ ಆಗಿ ನೆಮ್ಮದಿ ಅನಿಸುತ್ತೆ. ಕೆಲವೊಬ್ಬರಿಗೆ ಗೋಗಳನ್ನು ಸಾಕಬೇಕು ಅಂತ ಆಸೆ ಇರುತ್ತೆ, ವ್ಯವಸ್ಥೆ ಕೂಡ ಇರುತ್ತೆ, ಬಟ್ ಅವರಿಗೆ ಗೋಗಳನ್ನು ಸಾಕೋಕ್ಕೆ ಆಗಲ್ಲ. ಕೆಲವೊಬ್ಬರಿಗೆ ನಾವು ಗೋಗಳಿಗೆ ಆಹಾರವನ್ನು ನೀಡಬೇಕು ಅಂತ ಅನಿಸ್ತಿರುತ್ತೆ, ಬಟ್ ಅವರಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ. ಆ ಥರದವರು ಇಲ್ಲಿ ಗೋವುಗಳಿಗೆ ಕಾಣಿಕೆಯನ್ನು ನೀಡ್ಬೋದು ಮತ್ತು ಸೇವೆಯನ್ನು ಕೊಡ್ಬೋದು. ಈ ಮಠದಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆ ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಮಠಗಳ ಊಟ ಅಥವಾ ದೇವಸ್ಥಾನದ ಊಟ ಅಂದರೆ ಎರಡು ಮಾತೇ ಇಲ್ಲ ಅಲ್ವಾ. ಅದು ಹೇಗೆ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ಅನ್ನ, ಸಾಂಬಾರು, ಉಪ್ಪಿನಕಾಯಿ ಹಾಗೆ ಪಾಯಸ ಕೂಡ ಇತ್ತು. ಮಂಗಳಾರತಿಗೆ ಚೀಟಿ ತೊಗೊಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿದೆ. ಇಲ್ಲಿ ಸ್ವರ್ಗಸುಧಾ ಅಂತ ಗವ್ಯ ಉತ್ಪನ್ನ ಮತ್ತು ಸಾವಯವ ಉತ್ಪನ್ನಗಳ ಮಳಿಗೆ ಇದೆ. ಯಾವುದೇ ಕೆಮಿಕಲ್ಸನ್ನು ಯೂಸ್ ಮಾಡದೆ ಮಾಡಿರುವಂತಹ ಗೋ ಉತ್ಪನ್ನಗಳು ಇಲ್ಲಿ ಸಿಗುತ್ತೆ. ಇದು ಅರ್ಧ ಕೆ ಜಿದಾ ಇದು? ಹಾಂ, ಇದು 1/4 kg ಅಲ್ಲ. ಇದು ಕೊಬ್ಬರಿ ಎಣ್ಣೆ. ಈ ಮಠದ ಬಗ್ಗೆ ಏನಾದರೂ ತಪ್ಪು ಹೇಳಿದರೆ ಅಥವಾ ಮೆನ್ಷನ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಹೆಸರು ಮಗಳ ಕಾಶ್ವಿ. KAASHVI. ಫೋನ್ ನಂಬರ್ 86184. ಎಷ್ಟಾಗುತ್ತೆ ಟೋಟಲ್? ಇದು 40. ಇದು 20 ರೂಪೀಸ್ ಅಲ್ಲ ಒಂದಕ್ಕೆ? ಹಾಂ, ಅದು ದೇವಸ್ಥಾನ ಬೇರೆ ಬೇರೆ ಮಾಡಬೇಕು. ಹೌದು ಹೌದು ಹೌದು. ಈಗ ಫಸ್ಟ್ ಎಷ್ಟು 40 ಮಾಡ್ಲಾ? ಹಾಂ, ಇದು 40. ಪೂಜೆ ಮಾಡಿಸೋದ್ರೆ ನೀವು ಇಲ್ಲಿ ಬಂದು ಮಾಡಿಸ್ಬೋದು. ಪ್ರಸಾದ ಕಳಿಸ್ತೀವಿ ಅಂದ್ರೆ ನಿಮ್ಗೆ ಯಾವಾಗಾದ್ರು ಫ್ರೀ ಆದ್ರೆ ಒಂದು 6:30 ಹಿಂಗೆ ಬಂದ್ರೆ ಸಾಕು. 8 ಗಂಟೆಗೆ ಮುಗಿಯುತ್ತೆ ಪೂಜೆ. ದೀಪ ಹಚ್ಚೋದು 8 ಗಂಟೆಗೆ ಅಂತಲ್ಲ? ಹಾಂ, 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, 8 ಗಂಟೆಗೆ ಆಗುತ್ತೆ. ಮಾಡಿಸೋದು ಹಾಂ, ಅದ್ರಲ್ಲಿ ಟ್ರಾನ್ಸಾಕ್ಷನ್ ID ನಾಳೆ ಮಾಡಿಸ್ಬೇಕು. ಸೋಮವಾರ ಇವತ್ತು ಅಮಾವಾಸ್ಯೆಗೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ, ನಾಳೆ ಸೋಮವಾರಕ್ಕೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಅಮಾವಾಸ್ಯೆಗೆ ಶ್ರೇಷ್ಠ ಅಂತಾರೆ, ಕಾರ್ತಿಕದಲ್ಲಿ ಅಮಾವಾಸ್ಯೆ ಶ್ರೇಷ್ಠ, ಅದಕ್ಕೆ ಮಾಡಬೇಕು ಅಂತಾರೆ. ಓಕೆ, ಇವತ್ತು ಸಂಜೆ ಮಾಡ್ಸೋಣ. ನೀವಿಲ್ಲೇ ಪೂಜೆ ಮುಗಿಸ್ಕೊಂಡು ಹೋಗ್ಬೋದಲ್ಲ? ಹೋಗೋದಿತ್ತ ಅಲ್ಲಿ ನಾಯಿ ಬೇರೆ ಬಿಟ್ಟು ಬಂದಿದ್ವಿ, ಹಾಗಾಗಿ ಹಾಫ್ ಡೇ. ಇಲ್ಲಾಂದರೆ ನಾವು ಮಧ್ಯಾಹ್ನನೇ ಬರ್ತಿದ್ವಿ, ಗೊತ್ತಿಲ್ಲ ನಮಗೂ. ಮಧ್ಯಾಹ್ನ ಬಂದರೆ ನೈಟ್ ಮುಗಿಸ್ಕೊಂಡೇ ಹೋಗೋದಿತ್ತು. ಅದಕ್ಕೆ ಫಸ್ಟ್ ಟೈಮ್ ಬಂದಿದ್ದಾಯ್ತಾ, ನಮಗೂ ಗೊತ್ತಾಗಿದೆ. ಇಲ್ಲ, ಇನ್ನೊಂದಿನ ಅಂದ್ರೆ ಇನ್ನೊಂದಿನಾದ್ರು ಪ್ರಸಾದ ಕಳಿಸ್ತೀವಿ. ಅಂದ್ರೆ ನೀವೇ ಬಂದ್ರೆ ಒಳ್ಳೇದು ಅಂತ ಸಂಕಲ್ಪ ಮಾಡಿ ನೀವೇ ದೀಪ ಹಚ್ಚಿದಂಗೆ ಆಗುತ್ತೆ. ಹೌದು, ಬೇರೆಯವ್ರು ಹಚ್ತಾರೆ. ಎಂತ ಮಾಡೋಣ? ಬೇರೆ ದಿನ ಯಾವಾಗ? 8 ತಾರೀಕು ತನಕ ಇರತ್ತಂದ್ರೆ 8ಕ್ಕೆ ಲಾಸ್ಟ್.
8 ಅಂದರೆ ಯಾವ ವಾರ? ಸಂಡೇ ಇರುತ್ತೆ ಅನ್ನೋದು. ಈ ಮಠದ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಕಾರ್ತಿಕ ಮುಗಿದ ಮೇಲೂ ಕೂಡ 1 ವಾರ ತನಕ ಕಾರ್ತಿಕ ದೀಪೋತ್ಸವ ನಡೆಯುತ್ತಂತೆ. ಹಾಗಾಗಿ ನಾವು 500 ರುಪೀಸನ್ನು ಕೊಟ್ಟು ನೆಕ್ಸ್ಟ್ ಶನಿವಾರಕ್ಕೆ ಇದನ್ನು ತೊಗೊಂಡ್ವಿ, ಚೀಟಿಯನ್ನು ತೊಗೊಂಡ್ವಿ. ಇನ್ನೊಂದು ತುಂಬ ಖುಷಿಯಾಗಿದ್ದು ಅಂದರೆ ನಮಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದಂದರೆ ಈ ಆಶ್ರಮದ ಪ್ರತಿಯೊಂದು ಸಿಬ್ಬಂದಿಗಳು ಅಂದರೆ ಸೆಕ್ಯೂರಿಟಿಯಿಂದ ಹಿಡಿದು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಾಗಿರ್ಬೋದು, ಇವರಾಗಿರ್ಬೋದು, ಊಟಕ್ಕೆ ಹೋದಾಗ ಅಲ್ಲಿ ವರ್ಕರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಹಾಗೆ ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ. ಈ ರೀತಿ ಪೂಜನೀಯವಾದ ಕ್ರಿಯೇಟಿವ್ ಆದ ಗೋಸ್ವರ್ಗವನ್ನು ಮಾಡಿರುವಂತಹ ಶ್ರೀರಾಮಚಂದ್ರಪುರ ಮಠದ ಸ್ವಾಮೀಜಿಗಳಿಗೆ ನನ್ನದೊಂದು ದೊಡ್ಡ ನಮನ. ತಗೊಳ್ಳಿ ಇರಲಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ಸ್. ತುಂಬ ಮಠಗಳನ್ನು ನೋಡಿದ್ದೀವಿ, ಬಟ್ ಈ ಮಠದಲ್ಲಿ ತುಂಬ ಸ್ಪೆಷಲ್ ಫೀಲ್ ಆಯಿತು, ಅಂದರೆ ತುಂಬ ಪಾಸಿಟಿವ್ ಫೀಲ್ ಆಯಿತು, ಹಾಗೆಯೇ ತುಂಬ ಖುಷಿ ಆಯಿತು. ನಿಮಗೂ ಸಾಧ್ಯವಾದರೆ ನೀವು ಸಹ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.